ರಾಜ್ಯ ಸರ್ಕಾರಕ್ಕೆ 3 ವರ್ಷ, ಮುಖ್ಯಮಂತ್ರಿಗಳಿಗೆ ದೆಹಲಿಗೆ ಬುಲಾವ್. ರಾಜ್ಯ ರಾಜಕಾರಣ ಏನೋ ಒಂದು ಕುತೂಹಲದ ಹಂತಕ್ಕೆ ಬಂತ. ಯಾಕೆ ಕರೆದಿದ್ದಾರೆ ಅನ್ನೋದು ಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲವಂತೆ. ಹೊರಟು ನಿಂತಿದ್ದಾರೆ ಸಿದ್ದರಾಮಯ್ಯನವರು. ಡಿ.ಕೆ. ಶಿವಕುಮಾರ್ ಅವರನ್ನು ಕರೆದಿದ್ದಾರೆ. 7 ಗಂಟೆಗೆ ಸ್ಪೆಷಲ್ ಫ್ಲೈಟ್ನಲ್ಲಿ ತಮ್ಮ ಆಪ್ತ ಸಚಿವರು, ಶಾಸಕರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ. ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ. ಪರಮೇಶ್ವರ್, ಜಾರ್ಜ್, ಎಂ.ಬಿ. ಪಾಟೀಲ್, ಕೆ. ವೆಂಕಟೇಶ್ ಸಚಿವರುಗಳು, ಶಾಸಕ ಪೊನ್ನಣ್ಣ, ಇಷ್ಟು ಜನ ಸ್ಪೆಷಲ್ ಫ್ಲೈಟ್ನಲ್ಲಿ ದೆಹಲಿಗೆ ಹೊರಟಿದ್ದಾರೆ ಸಂಜೆ 7 ಗಂಟೆಗೆ. ರಾತ್ರಿ ಡಿ.ಕೆ. ಶಿವಕುಮಾರ್, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ದೆಹಲಿಗೆ ಹೊರಡ್ತಾ ಇದ್ದಾರೆ. ಸಚಿವರುಗಳಾದ ಪ್ರಿಯಾಂಕ್ ಖರ್ಗೆ, ಎಚ್.ಕೆ. ಪಾಟೀಲ್ ಕೂಡ ದೆಹಲಿಗೆ ಹೋಗ್ತಾರಂತೆ. ಅಲ್ಲಿಗೆ ರಾಜ್ಯದ ಪ್ರಮುಖ ಸಚಿವರುಗಳೆಲ್ಲ ದೆಹಲಿಗೆ ಅಂದಂಗಾಯ್ತು. ಕೆ.ಸಿ. ವೇಣುಗೋಪಾಲ್ ಫೋನ್ ಮಾಡಿ ಕರೆದ್ರಂತೆ ಮುಖ್ಯಮಂತ್ರಿಗಳನ್ನ. ಯಾಕೆ ಏನು ಅಂತ ಹೇಳಿಲ್ವಂತೆ. ಈಗಷ್ಟೇ ಬಂದ ಮಾಹಿತಿ, ಡಿ.ಕೆ. ಸುರೇಶ್ ಅವರು ದೆಹಲಿಗೆ ಹೊರಟು ನಿಂತಿದ್ದ. ಡಿ.ಕೆ. ಸುರೇಶ್ ಅವರು ಈಗಾಗಲೇ ಏರ್ಪೋರ್ಟ್ನಲ್ಲಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗಿಂತ ಮೊದಲೇ ಉಪಮುಖ್ಯಮಂತ್ರಿಗಳ ತಮ್ಮ ದೆಹಲಿ. ಎಂಎಲ್ಸಿ ಎಂಆರ್ ಸೀತಾರಾಮ್, ಶಾಸಕರಾದ ಬಿ.ಆರ್. ಪಾಟೀಲ್, ಮಾಜಿ ಸಚಿವ ಟಿ.ಬಿ. ಜಯಚಂದ್ರ, ಇವರೆಲ್ಲ ಮಿನಿಸ್ಟರ್ ಆಗಬೇಕು ಅಂತ ಕಾಯ್ತಾ ಇರೋರು. ಮಿನಿಸ್ಟರ್ ಆಗುವುದಕ್ಕೆ ಪ್ರಯತ್ನಿಸ್ತಾ ಇರುವವರು ಇವರು ದೆಹಲಿಗೆ. ದೆಹಲಿಗೆ ಹೋಗ್ತಾ ಇರುವುದರ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕನ್ಫರ್ಮ್ ಮಾಡಿದ್ರು. ಕೇಳಿಸ್ಕೊಳ್ಳಿ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night Mr.
Venugopal called me and intimated me the date and meeting. Once again, many speculations are surrounding, sir. As you are meeting High Command after a long time. You are meeting High Command after a long time. Many speculations are running around. Will it be a full stop? Speculations are always there. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆ. ಯಾವ ವಿಷಯದ ಸಭೆ ಅನ್ನುವುದರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ತರ ಹೇಳ್ತಿದ್ದಾರೆ. ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನಾರಚನೆ, ಕೆಪಿಸಿಸಿ ಅಧ್ಯಕ್ಷರ ಮುಂದುವರಿಕೆನಾ, ಬದಲಾವಣೆನಾ, ಇತ್ಯಾದಿ ಇತ್ಯಾದಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಈ ಸಭೆಯಲ್ಲಿ ಉಪಸ್ಥಿತರಿರುವ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲೇ ಅನ್ನುವ ಇನ್ನೊಂದು ಮಾತಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಡಿಕೆ ಸುರೇಶ್ ಅವರು ನಾಳೆಯ ಸಭೆಯಲ್ಲಿರ್ತಾರೆ. ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ತಾರೆ. ನಾಯಕತ್ವ ಬದಲಾವಣೆಯ ಚರ್ಚೆಗೆ ನಾಳೆ ಮೀಟಿಂಗ್ ಕರೆದಿದ್ದಾರಾ? ಎಐಸಿಸಿ ಅಧ್ಯಕ್ಷರು ಈ ಪ್ರಶ್ನೆಗೆ ಉತ್ತರಿಸಲು ನಿರಾಕರಿಸಿದರು. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಈ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅಂದ್ರು. ನಾಯಕತ್ವದ ವಿಷಯದ ಬಗ್ಗೆ ರಾಹುಲ್ ಗಾಂಧಿಯಿಂದಲೇ ಫೈನಲ್ ನಿರ್ಧಾರ, ನಾನು ಈ ಬಗ್ಗೆ ಮಾತಾಡಲ್ಲ, ರಾಹುಲ್ ಮಾತಾಡ್ತಾರೆ ಅಂತ. ಸಂಸ್ಥೆಯೊಂದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರೆ. ನಾಯಕತ್ವ ಬದಲಾವಣೆಯ ಪ್ರಶ್ನೆಗಳಿಗೇನೇ ಇದ್ರೂ ರಾಹುಲ್ ಗಾಂಧಿ ಅವರೇ ಉತ್ತರ ಕೊಡ್ತಾರೆ.
ಸಚಿವ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಇಂಟ್ರೆಸ್ಟಿಂಗ್ ಆಗಿ ಮಾತಾಡುದು. ಮುಹೂರ್ತ ಫಿಕ್ಸ್ ಆಗಿದೆ, ಆ ಕಡೆ ಆಗಬಹುದಾ ಈ ಕಡೆ ಆಗಬಹುದಾ ಅಂತ ನೋಡಬೇಕು. ಯಾವುದಾದ್ರೂ ತೀರ್ಮಾನ ಆಗಲೇಬೇಕು. ಏನು ವಿಚಾರ ಅಂತ ಗೊತ್ತಿಲ್ಲ. ಗೊಂದಲ ಇತ್ಯರ್ಥ ಆಗಲಿದೆ ಅನ್ನೋ ವಿಶ್ವಾಸ ಇದೆ. ನಾಳೆ ಕೀ ಓಪನ್ ಆಗಬೇಕು, ಆಗ ಮುಂದಿನ ವಿಷಯ ಗೊತ್ತಾಗತ್ತೆ ಅಂತ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದು ನಮ್ಮ ಕಡೆ ಇಲ್ಲ, ಆ ಲೆಕ್ಕ ನಮ್ಮ ಕಡೆಲ್ಲ. ಏನು ನೀವೇ ಹೇಳ್ಬೇಕು, ಏನು ನಮಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥಿ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಇತ್ಯರ್ಥ ಆಗಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ನಿಲ್ಲಬೇಕನ್ನೋದು ಎಲ್ಲರದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಆಶೆ ಆಗಿದೆ. ನಮ್ಮದು ಮುಖ್ಯವಾಗಿರುವಂಥದ್ದು ಇದು ಗೊಂದಲ ಬಗ್ಗೆ ಕರೆದರಂತ ನಮ್ಮ ನಿರೀಕ್ಷೆ. ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡಲಿಕ್ಕೆ ಕರೆದರಂತ ನಮ್ಮ ಅನಿಸಿಕೆ. ಅದಕ್ಕೆ ಏನು ಸಂಬಂಧ ಇಲ್ಲ. ಅದು ಬೇರೆನೇ ವಿಚಾರ, ಇದು ಬೇರೆ ವಿಚಾರ. ಸೊ ಅದನ್ನು ಬೇರೆಯಾಗಿ ನೋಡಬೇಕು, ಇದನ್ನು ಬೇರೆಯಾಗಿ ನೋಡಬೇಕು. ನಾವು ಕೇಳಿದ ಪ್ರಕಾರ ಅವ್ರನ್ನೂ ಏನೋ ಅವಾಂಡ್ ಮಾಡಿದ್ರು ಅಂತ ಕೇಳಿದ್ದೀವಿ, ನನಗೆ ಗೊತ್ತಿಲ್ಲ. ಈಗ EVM ಓಪನ್ ಆಗಬೇಕಲ್ಲ, ಅದು ಕೀ ಹಾಕಿ ಓಪನ್ ಆದಾಗ ಗೊತ್ತಾಗೋದು ಯಾರಿಗೆ ಎಷ್ಟು ಬಿದ್ದು ಏನಾಗ್ತದೆ ಲೆಕ್ಕಗೆ. ಅದು ಇನ್ನೂ ಓಪನ್ ಆಗಿಲ್ಲ. ಅದು ಸಬ್ಜೆಕ್ಟ್ ಯಾವುದು ಏನಂತ ಹೆಂಗೆ ಗೊತ್ತಾಗೋದು ನಮಗೆ? ಅಲ್ಲ, ಪಕ್ಷ ಕೇಳಬೇಕಲ್ಲ, ಕೇಳಿಲ್ಲ. ಇನ್ನು ಕೇಳಿದೆ ಹೆಂಗೆ ಹೇಳ ನೀವು ಅಡ್ವಾನ್ಸ್ ಆಗಿ ನಾವೇ ಹಾಗೆ ಪಕ್ಷ ಚರ್ಚೆ ಮಾಡಬೇಕು, ಪ್ರಾರಂಭ ಆಗಬೇಕು ಅಂದಂಥರ ವಿಚಾರ. ಇನ್ನೂ ಏನೂ ಮಾಡಿರಲ್ಲ. ಅಲ್ಲ, ನಮ್ಮ ಸಾಮರ್ಥ್ಯನ 2-3 ಎಲೆಕ್ಷನಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ನಮಗೆ ಹೇಳಲ್ಲ, ಅದನ್ನು ಅವರೇ ಅಸೆಸ್ ಮಾಡಬೇಕು ಅಷ್ಟೇ. ಅಲ್ಲ, ಫಸ್ಟು ಅದು ಓಪನ್ ಆಗಬೇಕಲ್ಲ, ಎದಕ್ಕೆ ಕರೆದಾರೋ ಗೊತ್ತಾಗಬೇಕಲ್ಲ. ಅದಾದ್ಮೇಲೆ ನೀವು ಹೇಳಿದ 2ನೇ ಸ್ಟೆಪ್, 3ನೇ ಹೇಳಿದ ಚಾಪ್ಟರ್ 1, 2, 3 ಅದು. ಮೊದಲನೇ ಚಾಪ್ಟರ್ದಾಗ ಏನಿದೆ, ಯಾವ ಅಜೆಂಡಾ ಇದೆ ಗೊತ್ತಿರಲಿಲ್ಲ. ಅಜೆಂಡಾ ಮೇಲೆ ಮುಂದೆ ಹೇಳುವಂಥ ನಿರ್ಧಾರಗಳ ಅಡಗಿದೆ. ಫಸ್ಟು ಏನಿದೆ ಅವರು ಅದ್ರ ಮ್ಯಾಗೆ ಮುಂದೆ ಅದೇನು ಓಪನ್ ಆಗುತ್ತದೆ ಗೊತ್ತಿಲ್ಲ ನಮಗೆ. ಏನು ಸ್ಮೂತ್ ಮಾಡಲಿಕ್ಕೆ ಹೈಕಮಾಂಡ್ ಇದ್ದೇ ಇದ್ರಲ್ಲ. ಎಂಥ ಸಂದರ್ಭ ಬಂದರೂ ಅವ್ರು ಸ್ಮೂತಾಗಿ ಹ್ಯಾಂಡಲ್ ಮಾಡೇ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆ ನಾಳೆ ಕೊಡೋರು 11 ಗಂಟೆಗೆ. ಅಲ್ಲಿ ನೋಡ್ಬೇಕಲ್ಲ, ಇವತ್ತು ಲೀಕ್ ಆದರೆ ನೀಟ್ ಥರ ಲೀಕ್ ಆದರೆ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಅದಕ್ಕೆ ಅದೆಲ್ಲ ಟ್ರೆಜರಿಯಲ್ಲಿ ಸೇಫ್ ಆಗಿದೆ. ನಾಳೆ 11 ಗಂಟೆಗೆ ಕೊಡ್ತಾರೆ. ಯಾರು ಏನು ಬರ್ತಾರೆ. ಬಿಜೆಪಿ ಅವರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, DK ಶಿವಕುಮಾರ್ ಬೆವರು ಸುರಿಸಿದೀನಿ ಅಂದ್ರು, ಅದಕ್ಕೆ ನಿನ್ನ ಕೈಗೆ ಚಿಪ್ ಕೊಟ್ಟವ್ರೆ. DCM ಒದ್ದು ಕಿತ್ಕತೀನಿ ಅಂದ್ರು, ಯಾವುದೂ ಆಗಲಿಲ್ಲ. ಕಾಂಗ್ರೆಸ್ನಲ್ಲೇ ಇರ್ತೀಯೋ ಬೇರೆ ಪಾರ್ಟಿಗೆ ಹೋಗ್ತೀಯೋ ನೋಡ್ಕೊಳಪ್ಪ, ಕಾಕ್ರೋಚ್ ಪಾರ್ಟಿ ಕೂಡ ಬಂದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವ್ಯಂಗ್ಯ. ಅದೇನೋ DK ಶಿವಕುಮಾರ್ ಇವತ್ತು ಹೇಳಿದ್ರಂತೆ, ನಾನೇನೋ ಬೆವರು ಸುರಿಸಿ ಕಾಂಗ್ರೆಸ್ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದೆ, ಅದಕ್ಕೆ ಬೆವರು ಸುರಿಸಿದ್ಕೆ ನಿನ್ನ ಕೈಗೆ ಚಿಪ್ ಕೊಟ್ಟಿರೋದು. ನಿನ್ನ ಭವಿಷ್ಯನೇ ನಿನ್ನ ನುಡಿಯಕ್ಕಾಗ್ತಾ ಇಲ್ಲ. ಹೇಳ್ತಾನೆ ಇದೆಯಾ ನವೆಂಬರಿಂದ ನಾಳೆ ತಗೊಂತೀನಿ, ನಾಡ್ ತಗೊಂತೀನಿ, ಫ್ಲೆಕ್ಸ್ ರೆಡಿ ಮಾಡ್ಕೊಳ್ರಿ, ಬ್ಯಾನರ್ ರೆಡಿ ಮಾಡ್ಕೊಳ್ಳಿ. ಬಂದೇ ಬಿಡ್ತು. ಕಾಲ ತೀರ್ಮಾನ ಮಾಡ್ತೈತೆ, ಅಜ್ಜಯ್ಯ ತೀರ್ಮಾನ ಮಾಡ್ತಾನೆ, ತಿರುಪತಿ ವೆಂಕಟರಮಣ ತೀರ್ಮಾನ ಮಾಡ್ತಾನೆ. ಆಮೇಲೆ ಏನು ಕೊಟ್ಟಿಲ್ಲ ಅಂದ್ರೆ ಒದ್ಬಿಟ್ಟು ಕಿತ್ಕೊಂತೀನಿ ಅಂತ ಅವ್ರೆ. ಒದ್ದು ಕಿತ್ಕೊಂಡಿಲ್ಲ. ಯಾ ಅಜ್ಜಯ್ಯನೂ ಇನ್ನೂ ವರ ಕೊಟ್ಟಿಲ್ಲ. ತಿರುಪತಿ ವೆಂಕಟರಮಣ ಸ್ವಾಮಿ ಅಂತೂ ಗೋವಿಂದ ಅಂದ್ಬಿಟ್ಟವ್ರು. 28ಕ್ಕೇನೋ ಭವಿಷ್ಯ ನುಡಿತಾರಂತೆ. ಫಸ್ಟು ನಾನು ಅವ್ರಿಗೆ ಹೇಳೋದು, ನಿನ್ನ ಭವಿಷ್ಯ ನೋಡ್ಗಳಪ್ಪ. 28ಕ್ಕೆ ಏನು ಭವಿಷ್ಯ ಅಂತ ನೋಡಕ್ ಹೋಗ್ಬೇಡ. ನೀನು ಕಾಂಗ್ರೆಸ್ ಪಾರ್ಟಿಗೆ ಇರ್ತೀಯೋ ಅಥವಾ ಬೇರೆ ಪಾರ್ಟಿಗೆ ಹೋಗ್ತಿರೋ ನೋಡು. ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲೇ ಇರ್ತೀಯ, ಬೇರೆ ಪಾರ್ಟಿಗೆ ಹೋಗ್ತೀಯ, ಅದನ್ನ ಚೆಕ್ ಮಾಡಬೇಕು. ಒಂದೇ ಪಾರ್ಟಿನ ಕರ್ನಾಟಕದಲ್ಲಿ ಇರೋದು, ಬೇಕಾದಷ್ಟು ಒಂದು 20 ಪಾರ್ಟಿಗಳವೆ ಕರ್ನಾಟಕದಲ್ಲಿ. ಏನೇನು ಎಲ್ಲ ಬೇಕಾದಷ್ಟವೆ.
ತೃಣಮೂಲನೂ ಇದೆ ಇಲ್ಲಿ. ಉತ್ತರ ಪ್ರದೇಶದ್ದು ಇದೆಯಲ್ಲ, ಮಲಯಾಮ್ ಸಿಂಗ್ ಯಾದವ್ದು ಪಾರ್ಟಿ ಇದೆ ಇಲ್ಲಿ. ಈಗ ಬೇರೆ ಕಾಕ್ರೋಚ್ ಪಾರ್ಟಿ ಬೇರೆ ಬಂದೈತಲ್ಲ, ಆ ಕಾಕ್ರೋಚ್ ಪಾರ್ಟಿಗೂ ಸೇರ್ಬೋದು. ಮುಖ್ಯಮಂತ್ರಿ ಏನು ಖಾಲಿ ಮಾಡೋ ತರ ಏನ್ ಕಾಣಿಸಲ್ಲ, ಖಾಲಿ ತಟ್ಟೆನ ಡಿ ಕೆ ಶಿವಕುಮಾರ್ಗೆ ಕೊಡೋ ತರ ಕಾಣಿಸ್ತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.